ತಾಯಿ ಶ್ರೀ ಗೌರಿ ಗೌರಿ ಶರಣಂ 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 ದೇವಿ ಪಾರ್ವತಿ ಶರಣಂ 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 ದುರ್ಗಾಮಾತೆ, ಈ ನಿನ್ನ ಅಪಾರವಾದ ಮಹಿಮೆ ದೊಡ್ಡದಮ್ಮ. ಒಮ್ಮೆ ಕಣ್ಣು ತೆರೆದು ನೋಡಮ್ಮ. ಬಡತನದಲ್ಲಿ ಬೆಂದು ಹೋಗುತ್ತಿರುವ ಈ ಬಡವರ ಗೋಳಲ್ಲ ತಾಯಿ. ನಿನ್ನಿಚ್ಛೆಯಂತೆ ಮಳೆಗಾಲದ ಕಾರ್ಮೋಡ ಕರಗಿ ಭೂಮಿ ತಾಯಿ ಹಸಿರಾಗಿ ಪ್ರತಿಯೊಂದು ಜೀವಿಗೂ ಚೈತನ್ಯವನ್ನು ತುಂಬಿ ಆಕಾಶದಲ್ಲಿ ಹಸಿರಾಗುವಂತೆ ಇದು ಮಾಡಿರುವ ನೀನು. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಗಳಿಗೂ ಬೇಡಿಕನ್ನ ನೀಡಿ ಮಹಾಪ್ರಸಿದ್ಧಿನ ಪಡೆದವಳು ನೀನು. ಈ ಜಗದಲ್ಲಿ ದುಷ್ಟರ ದರ್ಬಾರ ಹೆಚ್ಚಾದಾಗ ನೀನು ಎಷ್ಟೊಂದು ಅವತಾರ ತಾಳಿ ಶುಂಭ ನಿಶುಂಭರನ್ನ ಸಂಹಾರ ಮಾಡಿ ಶಾಂಭವಿ ರಕ್ತಾಕ್ಷಿ ಅನಿಸ್ಕೊಂಡಿದ್ವಿ ತಾಯಿ. ಬರಗಾಲದಿಂದ ಗೋಳ್ತಾ ಇರುವ ಈ ಹಳ್ಳಿಯ ಜನರಿಗೆ ನೀನು ಬುದ್ಧಿ ಫಲವನ್ನು ಕೊಟ್ಟು ಕಾಪಾಡು ತಾಯಿ, ಕಾಪಾಡು. ಅಷ್ಟೇ ಅಲ್ಲ, ನನ್ನ ಹಿರಿಯ ಮೈದನ ಅವನು ಹಳ್ಳಿ ಹುಡುಗರ ಮನದಲ್ಲಿ ನೆಲೆವರೆದಿರುವಂತ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿದ್ದಾರೆ ತಾಯಿ. ವೀರ ಸಂಗೊಳ್ಳಿ ರಾಯಣ್ಣನ ಹಾಗೆ ಅವನಿಗೆ ಶಕ್ತಿ ಕೊಡು. ಇನ್ನು ನನ್ನ ಕಿರಿಯ ಮೈದನ ಅವನು ಕೂಡ ವಿದ್ಯಾಭ್ಯಾಸ ಕಲಿತಾ ಇದ್ದಾನೆ. ವಿಶ್ವೇಶ್ವರನಂತೆ ಅವನಿಗೂ ಕೂಡ ಬುದ್ಧಿಯನ್ನು ಕೊಟ್ಟು ಕಾಪಾಡು. ಇನ್ನು
ನನ್ನ ಪತಿ ದೇವರು. ಅವರು ಕೂಡ ನೀರಾವರಿ ಯೋಜನೆಗಾಗಿ ಕಳಸ ಬಂಡೂರಿ ಆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವತ್ತು ಜೀವನ ಕೊಟ್ಟು ಕಾಪಾಡು ತಾಯಿ, ಕಾಪಾಡು ಕಾಪಾಡು ಕಾಪಾಡು. ಸೀತಾ ಸೀತಾ, ಮುಗಿಯಿದೆ ನನ್ನ ತಾಯಿ ಶಿವನಮ್ಮ ದೇವಿಯ ಪೂಜೆ. ಬನ್ನಿ ಸ್ವಾಮಿ, ಪೂಜೆ ಮುಗಿಯಿತು. ನೀವು ಕೂಡ ಪ್ರಸಾದ ತಗೋಬೇಕು. ಸ್ವಾಮಿ, ನೀವು ಹೋದ ಕೆಲಸ ಏನಾಯ್ತು? ನೋಡು ಸೀತಾ, ರೈತನ ಎಲ್ಲರ ಉಸಿರು ಎನ್ನುವ ಮಾತು ಸುಳ್ಳು ಸೀತಾ, ಸುಳ್ಳು. ಯಾಕೆ ಹೇಗೆ ಮಾತಾಡ್ತಾ ಇದ್ದೀರಾ? ಮತ್ತೇನು ಮಾತನಾಡಬೇಕು ಸೀತಾ? ಹಟ್ಟಹಾಸದಿಂದ ಮೆರೆಯುತ್ತಿರುವ ರಾಜಕಾರಣಿಯ ದಪ್ಪಕ್ಕೆ ಸಿಲುಕಿ ಕಣ್ಣೀರುವಂತಾಯಿತು. ರೈತರ ಒಗ್ಗಟ್ಟಿನಿಂದ ಹಸಿರು ಸೈನ್ಯವನ್ನು ಕಟ್ಟಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬ ರೈತರು ಕೈ ಜೋಡಿಸಿ ಹೋರಾಟ ನಡೆಸಿದರೆ ಆ ರಾಜಕಾರಣಿಯ ಮನೆ ಮುಂದೆ ಉಪವಾಸ ವನವಾಸ ಮಾಡಿದರು. ಆ ರಾಜಕಾರಣಿಯ ಮಾತು ಆಶೋಚನೆಯ ಮಾತಾಯಿತು. ನಮ್ಮ ರಾಜ್ಯದಲ್ಲಿ ಪ್ರಜಾಂತ ಗೌಡರಂತ ಕೆಟ್ಟ ವಿಷಜಂತು ಇರುವಾಗ ನಮ್ಮಂತ ಬಡ ರೈತರಿಗೆ ಎಲ್ಲಿದೆ ಸೀತಾ ಸ್ವಾತಂತ್ರ್ಯ? ನಿಮ್ಮ ಮಾತಿನ ಅರ್ಥ ಈ ಭೂಮಿ ತಾಯಿ ಒಡಲಿಗೆ ಬೆಂಕಿ ಹಾಕಿ ರೈತರ ಕುತ್ತಿಗೆಗೆ ಹಗ್ಗ ಹಾಕಿ ನೀರಿನ ಬಾವಿಗೆ ತಳ್ಳುವರೇ ಈ ಜನರು. ಹೌದು ಸೀತಾ, ಹೌದು. 3 ವರ್ಷ ಬೀಗಾರ ಬರಗಾಲ ಬಿದ್ದು ಸತ್ತು ಗಂಜಿಗೂ ಗತಿ ಇಲ್ಲದೆ ಆಯ್ತು. ಬಡ ರೈತರಿಗೆ 10,000 ಹಣ ನೀಡಿ 1 ಲಕ್ಷಕ್ಕೆ ಬಡ್ಡಿ ಏರಿಸಿ ತನ್ನ ರಟ್ಟೆಯೊಳಗೆ ದುಡಿಸಿಕೊಳ್ಳುತ್ತಿದ್ದಾನೆ ಆ ಪ್ರಶಾಂತ ಗೌಡ. ಕಳಸ ಬಂಡೂರಿ ಯೋಜನೆ ಯಶಸ್ವಿ ಆದರೆ ತನ್ನ ಅರಮನೆಗೆ ಹಾಲು ಕಾಳು ಸಿಗದಂತೆ ಆಗುತ್ತದೆ ಎಂದು ಈ ಯೋಜನೆಗೆ ಕೂಡ ಅಡ್ಡಿಯಾಗಿದ್ದಾರೆ ಸೀತಾ, ಅಡ್ಡಿಯಾಗಿದ್ದಾರೆ. ನನ್ನ ತಂದೆ ತಾಯಿಗಳು ಕೂಡ 20 ವರ್ಷಗಳ ಹಿಂದೆ ನಿಮ್ಮ ಹಾಗೆ ಅವರು ಹೋರಾಟ ನಡೆಸಿದರೆ ಅವರು ಅವರ ಪ್ರಾಣವನ್ನೇ ತೆಗೆದುಬಿಟ್ರು. ಅವರಂತೆ ನಿಮ್ಮ ಕೂಡ ಮುಚ್ಚು ಬಾಯ್. ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೆ ಹಕ್ಕು ಇದೆ. ಅದು ಅಲ್ಲದೆ ನನ್ನ ಮೈ ಮುಟ್ಟಲು ಬಂದರೆ ನನ್ನ ತಿಮ್ಮನಾಗಿ ಅವರನ್ನು ತಿನ್ನಲು ನನ್ನ ತಮ್ಮನಿದ್ದಾನೆ. ನೀನೇಕೆ ಭಯಪಟ್ಟರು? ನಿಮ್ಮಂಥ ಪತಿಯನ್ನು ನಾನು ಪಡೆದಿದ್ದೀನಲ್ಲ, ನಿಜವಾಗ್ಲೂ ನಾನೇ ಪುಣ್ಯವಂತೆ. ನಿಮ್ಮ ಮನಸ್ಸು ಗಟ್ಟಿ ಬಂಗಾರ, ನಿಮ್ಮ ಮಾತು ಹಸುಗೂಸಿಗೆ ಹಾಲು ಕುಡಿಸಿದಂತೆ. ಹೇ ಹುಚ್ಚಿ, ಈ ಜಗತ್ತನ್ನೇ ಹಕ್ಕರಿಂದ ಕಂಡರೆ ಇವರೇ ನಮ್ಮ ಬಂಧು ಬಳಗ. ಒಲವು ಗೆಲುವಿನ ಕಾಲ ಲೀಲೆ ಆಟ ಬಲ್ಲವರು ಯಾರು? ಅದೇನೋ ಹೇಳ್ತಾರಲ್ಲ, ಸತ್ಯಕ್ಕೆ ಯಾವಾಗಲೂ ಶರಣಾಗು, ಅನ್ಯಾಯ ಕಂಡರೆ ದೂರ ಹೋಗು, ನ್ಯಾಯ ಅನ್ಯಾಯ ಎದುರಿಸುವಂತ ಗುಣ ಇರಬೇಕು. ಹಾಗೆ ನೀವು ಹಣೆ ತುಂಬ ಕುಂಕುಮವನ್ನು ಇಟ್ಟು ಈ ಭೂತಾಯಿಗೆ ಹೆಸರು ಸೀರೆಯನ್ನು ಉಟ್ಟು ಹೀಗೆ ಮಾತನಾಡುವೆಯಾ ಅಥವಾ ಹಸಿದು ಒಡಲಿಗೆ ಏನಾದರೂ? ಅಯ್ಯೋ, ನಾನ್ ಮರ್ತೇ ಹೋಗಿದ್ದೆ ರೀ. ನಿಮ್ಮ ತಮ್ಮಂದ್ರು ಅಂದ್ರೆ ನನ್ನ ಮೈದುನಲ್ಲಿ ಬರುವಾಗ ನೀವು ಹೀಗೆ ಇರಬೇಕು. ಹಾಗಾದರೆ ಈ ನಿನ್ನ ಮಧುರ ಕಂಠದಿಂದ ಹೊರಬರಲಿ ಒಂದು ಇಂಪಾದ ಗೀತೆ. ನೆನಪು ಉಸಿರಾಗಲಿ, ಮನಸ್ಸು ಬೆರೆತಿರಲಿ, ಕನಸುಗಳು ನೆನಪಿರಲಿ, ಕಣ್ಣೀರು ನನಗಿರಲಿ, ನಿನ್ನ ಮರೆತು ನಾ ಹೇಗಿರಲಿ?